ನಮ್ಮದೇ ಕರ್ನಾಟಕದ ಮಹಾನ್ ಉತ್ಸವ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕೊನೆಯ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅರಮನೆಯ ದಸರಾ ಚಟುವಟಿಕೆಗಳು ಕೊನೆಯ ಹಂತದಲ್ಲಾಗ್ತಾ ಇದೆ. ಬೆಳಗ್ಗೆ 9:30ರಿಂದ 10ಕ್ಕೆ ಪಟ್ಟದಾನೆ, ಕುದುರೆ, ಹಸು, ಖಾಸ ಆಯುಧಗಳಿಗೆ, ಅರಮನೆಯ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಆಗುತ್ತೆ. ಬೆಳಗ್ಗೆ 9:45ಕ್ಕೆ ವಜ್ರಮುಷ್ಟಿ ಕಾಳಗ ಕೂಡ ನಡೆಯುತ್ತೆ. ಬೆಳಗ್ಗೆ 10ರಿಂದ 10:30ಕ್ಕೆ ಅರಮನೆಗೆ ಚಾಮುಂಡಿ ವಿಗ್ರಹವನ್ನ, ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಬರಲಾಗುತ್ತೆ. ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ತಾಯಿ ವಿಗ್ರಹವನ್ನ ಮೆರವಣಿಗೆಯ ಮೂಲಕ ತರಲಾಗುತ್ತೆ. ಬೆಳಗ್ಗೆ 10:50ದಿಂದ 11 ಗಂಟೆಗೆ ಬನ್ನಿ ಪೂಜೆಯನ್ನು ಮಾಡ್ತಾರೆ. ಯದುವೀರವರು ಅರಮನೆಯ ಅಂಗಳದಲ್ಲಿರುವಂತಹ ಭುವನೇಶ್ವರಿ ದೇಗುಲಕ್ಕೆ ವಿಜಯ ಯಾತ್ರೆಯನ್ನು ಮಾಡಲಾಗುತ್ತೆ. ಶುಭ ಧನುರ್ಲಗ್ನದಲ್ಲಿ ಸಿಎಂ ನಂದಿಧ್ವಜಕ್ಕೆ ಪೂಜೆಯನ್ನು ಮಾಡ್ತಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಉತ್ಸವ ಮೂರ್ತಿ ಚಾಮುಂಡೇಶ್ವರಿಯ ಇದೇ ಉತ್ಸವ ಮೂರ್ತಿಯನ್ನು ಈಗ ಮೆರವಣಿಗೆಯ ಮೂಲಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಗೆ ತರುವಂತಹ ಕೆಲಸ ಆಗುತ್ತೆ. ಹೂವಿನಿಂದ ಈಗ ಉತ್ಸವ ಮೂರ್ತಿಯನ್ನು ಅಲಂಕರಿಸಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯ ಅರ್ಚಕರು ಕೂಡ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಈ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ಅರಮನೆಗೆ ತಂದು ಚಿನ್ನದ ಅಂಬಾರಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸ ಆಗುತ್ತೆ. ಇದೇ ಮೂರ್ತಿಯನ್ನು, ಚಾಮುಂಡಿ ತಾಯಿಯನ್ನು ಚಿನ್ನದ ಅಂಬಾರಿಯಲ್ಲಿ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಇವತ್ತು ಗಜಗಾಂಭೀರ್ಯದ ನಡಿಗೆಯನ್ನು ನಡೀತಾನೆ 4 ಕಿಲೋಮೀಟರ್. ಇದನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಇಡೀ ವಿಶ್ವದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿದ್ದಾರೆ. ಸಾಕಷ್ಟು ಜನ ಈಗಾಗಲೇ ಮೈಸೂರಿಗೆ ಬಂದಿದ್ದಾರೆ. ಕೇವಲ 30,000 ಜನರಿಗೆ ಮಾತ್ರ ಈ ಬಾರಿ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಯಾರ್ಯಾರು ಪಾಸನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಗೆ ಚಾಮುಂಡಿಯ ವಿಗ್ರಹವನ್ನು, ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಮಾರ್ಗದುದ್ದಕ್ಕೂ ಕೂಡ ಮಂಗಳವಾದ್ಯಗಳ ಮೇಳ ಇರುತ್ತೆ, ಅರ್ಚಕರ ಮಂತ್ರ ಪಠಣೆ ಇರುತ್ತೆ. ಉತ್ಸವ ಮೂರ್ತಿ ಹಾದು ಹೋಗುವಂತಹ ಮಾರ್ಗದಲ್ಲೆಲ್ಲವೂ ಕೂಡ ಒಳಿತಾಗುತ್ತೆ ಎನ್ನುವಂತಹ ನಂಬಿಕೆ, ಪ್ರತೀತಿ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಹಾಗಾಗಿಯೇ ಕೆಲವರು ಈ ಉತ್ಸವ ಮೂರ್ತಿ ಸಾಗುವಂತಹ ಮಾರ್ಗ ಮಧ್ಯೆಯೇ ವಿಶೇಷ ಪೂಜೆಯನ್ನು ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ಅಲ್ಲಿಂದಲೇ ಕೈ ಮುಗಿಯುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ಚಾಮುಂಡಿಯ ಈ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ಅರಮನೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಅರಮನೆಗೆ ತೆಗೆದುಕೊಂಡು ಹೋಗಿ ಅರಮನೆಯ ಕಮಿಟಿಗೆ ಕೊಡುವಂತಹ ಕೆಲಸ ಆಗುತ್ತೆ. ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳ ಜೊತೆಗೆ ತಾಯಿ ಚಾಮುಂಡೇಶ್ವರಿಯನ್ನು ಬರಮಾಡಿಕೊಳ್ಳಲಾಗುತ್ತೆ. ಅಲ್ಲೂ ಕೂಡ ಒಂದಿಷ್ಟು ಪೂಜಾ ಕೈಂಕರ್ಯಗಳು ಮುಗಿತಾ ಇದ್ದ ಹಾಗೆ ಚಿನ್ನದ ಅಂಬಾರಿಯಲ್ಲಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸ ಆಗುತ್ತೆ. ಆ ಚಿನ್ನದ ಅಂಬಾರಿಗೂ ಕೂಡ ವಿಶೇಷವಾದ ಹೂವಿನಿಂದ ಅಲಂಕಾರವನ್ನು ಮಾಡಲಾಗುತ್ತೆ. ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ಕೂಡ ಅಲ್ಲಿ ಆಗುವಂಥದ್ದು. ಈಗ ನೀವು ಚಾಮುಂಡಿ ತಾಯಿಯ ವಿಗ್ರಹವನ್ನು ಗಮನಿಸ್ತಾ ಇದ್ದೀರಿ. ಇದೇ ವಿಗ್ರಹವನ್ನು, ಇದೇ ಉತ್ಸವ ಮೂರ್ತಿಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಅರಮನೆಯ ಆವರಣಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಅಲ್ಲಿ ಒಂದು ಕಡೆ ಜಂಬೂ ಸವಾರಿಗೆ ಬೇಕಾದಂತಹ ಸಿದ್ಧತೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಅಂಬಾರಿಯನ್ನು ಈಗ ರೆಡಿ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಆನೆಯನ್ನು ಸಿಂಗಾರಗೊಳಿಸುವಂತಹ ಕೆಲಸ ಆಗ್ತಾ ಇರುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿ ರಾಜವೈಭವವನ್ನು ತೋರಿಸುತ್ತೆ. ಮೊದಲು ಜಂಬೂ ಸವಾರಿಯಲ್ಲಿ ರಾಜರು ಕೂತ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ಭಾರತಾಂಬೆಯ ಫೋಟೋವನ್ನು, ವಿಗ್ರಹವನ್ನು ಇಟ್ಟು ಜಂಬೂ ಸವಾರಿ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಈಗ ತಾಯಿ ಚಾಮುಂಡೇಶ್ವರಿಯ ಕೆಲ ವರ್ಷಗಳಿಂದ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಜಂಬೂ ಸವಾರಿಯನ್ನು ನಡೆಸುವಂತಹ ವಾಡಿಕೆ ನಡೆದುಕೊಂಡು ಬರ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡಿರುವಂಥದ್ದು. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ, ಈ ದೃಶ್ಯವನ್ನು ನೋಡುವುದಕ್ಕೆ ಇಡೀ ಜಗತ್ತು ತುಂಬ ಕುತೂಹಲದಿಂದ ಕಾಯ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ತಾಯಿಗೆ ನಮಿಸಿದರೆ, ಪ್ರಾರ್ಥನೆ ಮಾಡಿದರೆ, ತಾಯಿಯ ದರ್ಶನವನ್ನು ಮಾಡಿದರೆ ಒಳಿತಾಗುತ್ತೆ ಎನ್ನುವಂತಹ ಪ್ರತೀತಿ ಇದೆ. ಹಾಗಾಗಿಯೇ ಮೈಸೂರಿಗೆ ಜಗತ್ತಿನ ಮೂಲೆ ಮೂಲೆಯಿಂದಲೂ ಕೂಡ ಜನ ಬರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿಯ ಪ್ರಯಾಣ ಆಗುತ್ತೆ. ಉತ್ಸವ ಮೂರ್ತಿಗೆ ಈಗ ಹೂವಿನ ಅಲಂಕಾರ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲಂಕಾರದ ಬಳಿಕ ಅರಮನೆಗೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ತೆರಲಾಗುತ್ತೆ. ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ಅರಮನೆಗೆ ಉತ್ಸವ ಮೂರ್ತಿ ಬರುತ್ತೆ. ಕೆಲವೇ ಕ್ಷಣಗಳಲ್ಲಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಉತ್ಸವ ಮೂರ್ತಿಯನ್ನು ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ತೆರೆದ ವಾಹನದಲ್ಲಿ ಮಂಗಳ ವಾದ್ಯಗಳ ಜೊತೆಗೆ ಮೆರವಣಿಗೆ ಹೊರಡುತ್ತೆ. ಬಹಳಷ್ಟು ಜನ
ಇಲ್ಲಿಂದಲೇ ಕೈ ಮುಗಿಯುವಂತಹದ್ದು ಕೂಡ ಪ್ರತೀತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಮೈಸೂರು ದಸರಾದ ಕೊನೆಯ ದಿನ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಉತ್ಸವ ಮೂರ್ತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನಾಗ್ತಾ ಇದೆ ಮೈಸೂರಿನಲ್ಲಿ, ಹೇಗಿದೆ ಸಂಭ್ರಮ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ವಿಜಯದಶಮಿ ಮೆರವಣಿಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಇದೀಗ ಚಾಮುಂಡಿ ಬೆಟ್ಟದಿಂದ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ತೆರಳುತ್ತೆ. ಹೀಗಾಗಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನು ಚಾಮುಂಡೇಶ್ವರಿ ದೇವಾಲಯದ ಒಳಗಡೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಉತ್ಸವ ಮೂರ್ತಿಗೆ ಈಗಾಗಲೇ ಕೇಸರಿ ಬಣ್ಣದ ಸೀರೆಯನ್ನು ಉಡಿಸಿ ಸಾಕಷ್ಟು ರೀತಿಯಲ್ಲಿ ಕೂಡ ಸರ್ವಾಲಂಕಾರವನ್ನು ಮಾಡಲಾಗಿದೆ. ಸಾಕಷ್ಟು ಭಕ್ತರು ಕೂಡ ಚಾಮುಂಡೇಶ್ವರಿ ದೇವಾಲಯದ ಒಳಗೂ ಕೂಡ ನಿಂತ್ಕೊಂಡು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಸುಮಾರು 8:30 ವೇಳೆಗೆ ಈ ಒಂದು ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಮಂಗಳ ವಾದ್ಯದ ಜೊತೆಗೆ ವಿವಿಧ ಜನಪದ ಕಲಾ ತಂಡಗಳ ಜೊತೆಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಕೂಡ ಹೊರಡುತ್ತೆ. ಪೂರ್ತಿ ಚಾಮುಂಡಿ ಬೆಟ್ಟದಿಂದ ಹಿಡಿದು ಅರಮನೆ ತಲುಪುವವರೆಗೂ ಕೂಡ ಜನರು ರಸ್ತೆಯ ಅಕ್ಕಪಕ್ಕ ನಿಂತು ದರ್ಶನ ಪಡೆಯಲಿಕ್ಕೂ ಕೂಡ ಸಾಕಷ್ಟು ರೀತಿಯ ಒಂದು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಚಾಮುಂಡಿ ಬೆಟ್ಟದಿಂದ ಈ ಒಂದು ಉತ್ಸವ ಮೂರ್ತಿ ತೆರಳುತ್ತೆ. ಹಾಗಾಗಿ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ಕೂಡ ಬೆಟ್ಟದ ಏನು ಚಾಮುಂಡೇಶ್ವರಿ ದೇವಸ್ಥಾನದ ಏನಿದೆ ದೇವಸ್ಥಾನದ ಕಡೆಯಿಂದ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳನ್ನು ಈಗಾಗಲೇ ಮುಗಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ತೆರಳುತ್ತೆ. ತೆರಳದ ವಾಹನದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ನವರಾತ್ರಿಯ 9 ದಿನ ವಿಶೇಷ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಇದೀಗ ಆ ಒಂದು ಉತ್ಸವ ಮೂರ್ತಿ ಏನಿದೆ ಆ ಉತ್ಸವ ಮೂರ್ತಿಯನ್ನ ಅರಮನೆ ಆವರಣಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ಅರಮನೆ ಆವರಣಕ್ಕೆ ತೆಗೆದುಕೊಂಡು ಹೋದ್ಮೇಲೆ ಅಲ್ಲೂ ಕೂಡ ಒಂದು ಪೂಜೆ ಇದೆ. ಆ ಪೂಜೆಯನ್ನ ಮುಗಿಸಿದ ಬಳಿಕ ಅಂಬಾರಿಯನ್ನ ವಿಶೇಷವಾಗಿ ಅಲಂಕಾರ ಮಾಡಿ ಬಳಿಕ ಈ ಒಂದು ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನ ಆ ಒಂದು ಅಂಬಾರಿ ಒಳಗೆ ಇಟ್ಟು ಬಳಿಕ ವಿಜಯದಶಮಿ ಮೆರವಣಿಗೆಯನ್ನ ಆರಂಭಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಪ್ರೇಮ್,